ಯಪ್ಪ ಯವ್ವ ಇವತ್ತು ಮಂಗಳವಾರ ಬಿದ್ದೈತಿ, ನೀವು ಒಟ್ಟ ಹೋಗ್ತೀರಿ ಅನ್ನೋ ನನಗೆ ಗೊತ್ತೈತಿ. ನಾನು ಇಲ್ಲ ಮರ್ಯಾಗ ನಿಂತ್ಕೊಂಡು ನೋಡ್ತೀನಿ. ಎಲ್ಲೆಲ್ಲಿ ಹೋಗ್ತೀರಿ ಪಾಲ ಮಾಡ್ಕೊಂಬರ್ತೀನಿ ನಿಮ್ಮನ್ನ. ಒಟ್ಟ ಇವತ್ತು ಸುಮ್ಮನೆ ಬಿಡೋಕ್ಕಿಲ್ಲ. ನಿಮ್ಮ ಜೊತೆ ಯಾರ್ಯಾರು ಬರ್ತಾರ ಅವರು ಯಾರು ಗೌಡ್ರು ಭಾಗ್ಯಗೌರಲ್ಲ ಇದಕ್ಕೆ. ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ ಇರೋ ಅವ್ರನ್ನ. ಲೋ ಶ್ರೀಧರ ಬರಲ್ಲ ಬೇಗ. ಅಲ್ಲಿ ಕುಂಬಳಕಾಯಿ ಗಿಡದತ್ರ ಮರದ ಹತ್ರ ಇರಿಸು ಅಂದ್ರೆ ನನ್ನ ನೆಂಟ್ರು ಅಲ್ಲೇ ಇರಿಸ್ಕೊಂತೀನಿ. ಪಟ್ಟ ಬಾ, ನಿನ್ನ ಮಗ ಓದ್ನ ಡ್ಯೂಟಿ ಯಾಕ? ಹ್ಞೂ ಕನ್ನಲ್ಲ ಚೌರ ಓದ ಬೆಳಗ್ಗೆ ಹೋಗೋಣ. ಇವತ್ತು ಡೇ ಡ್ಯೂಟಿ ಅಂತೆ, ಅದಕ್ಕೆ ಬೆಳಗ್ಗೆ ಚಟ್ಟ ಹೋಗ್ಬಿಟ್ಟಕನ. ನಂಗಂತೂ ಭಾಳ ಖುಷಿ ಆಗ್ಬಿಡ್ತು ಅವ್ನು ಓದಿದ್ದು. ಇರು ನನ್ನ ನೆಂಟ್ರು ಸೀರೆ ತಗೊಳ್ಳೆ ತಗೊಂಡು ಹೊಂಟು ಬಿಡುವಂತೆ. ನನ್ನ ಸೊಸೆ ಮಲಗೋಳೆ ಇದೇ ಸರಿಯಾದ ಸಮಯ. ಅದಕ್ಕೆ ಬೆಳಗ್ಗೆ 7:30 8 ಗಂಟೆಗೆ ಬಂದ್ಬಿಡ್ಲ ಅಂದಿದ್ದು. ಆ ಹೆಣ್ಣು ಮಗ ಅಂತೂ 9:30 10 ಗಂಟೆ ಎದಳಕ್ಕಿಲ್ಲ. ಬಸ್ರಿ ಎಲ್ಲ ನಾವೇ ಎದಳಿಸ್ತಿದ್ದಿಲ್ಲ. ಇವತ್ತು ಎದಳಕ್ಕಿಲ್ಲ. ನಡಿ ಪಟ್ನ ಹೋಗಿ ಬಂದ್ಬಿಡುವಂತೆ. ಒಳ್ಳೇದೇ ಆಯ್ತಲ್ಲ. ಮತ್ತೆ ಸೀರೆ ಕೊಟ್ಬಿಟ್ಟು 5,000 ರೂಪಾಯಿ ರೊಕ್ಕನ ಎತ್ಕೊಂಡಿದ್ದಾನೆ. ಆ ಬ್ಯಾಗೊಳಕ್ಕೆ ಹಾಕಿಟ್ಬಿಟ್ಟು ಬಂದ್ಬಿಡುವಂತೆ. ನಡಿ ಚಟ್ನ ಹೋಗಂತ ನಡಿ. ಯಾಕಂದ್ರೆ ತಾಯಿದು ರೊಕ್ಕ ಉಳಿಸ್ಕೋಬಾರ್ದು. ನಿನ್ನ ಮಗನ ಕೆಲಸ ಸಿಕ್ಕೈತಿ ಅಂದರೆ ಮಾರಮ್ಮದೇವಿ ಒಳ್ಳೇದೇ ಮಾಡ್ತಾಳೆ. ನಡಿ ಪಟ. ಕನಲ್ಲ ಅದೊಂದು ಖುಷಿ ನೋಡ. ನನ್ನ ಮಗಂಗೂ ಸೊಸೆಗೂ ಒಳ್ಳೇದಾಗ್ಬಿಟ್ರೆ ಸಾಕು. ನನ್ನ ಸೊಸೆ ಬೇರೆ ಬಸ್ರಿ ಹೆಂಗೆ ಅದಕ್ಕೆ ಪಟ್ನ ನಡಿಯಪ್ಪ ಅಂತೇಳಿ ನಾನು ಇದು ಮಾಡಿದ್ದು ಕಣ. ಇವತ್ತು ಮಂಗಳವಾರ ಐತಲ್ಲ ಬೆಳಗ್ಗೆ, ಅದಕ್ಕೆ ಒಂದು 6:30 7 ಗಂಟೆಗೆ ಕೊಟ್ಟು ಬಂದ್ಬಿಟ್ರೆ ಒಳ್ಳೆ ಕೆಲಸ. ನಡಿ ಹೋಮಂತೆ. ಇರಲ್ಲ ಒಂಚೂರು ನಾನು ನೆಂಟ್ರು ಕೂಗ್ತೀನಿ. ಸೀರೆ ತಕ ಬಂದಿಲ್ಲ ಇಲ್ವಾ ನೋಡುವಂತೆ. ಪಟ್ನ ಸೀರೆ ತಂದ್ರೆ ಹೋಮಂತೆ. ಸೀರೆ ತಂದ್ರೆ ಸಾಕಪ್ಪ. ಸೀರೆ ರೊಕ್ಕ 5,000 ರೂಪಾಯಿ ಇಟ್ಕೊಂಡಿದ್ದು ಹೇಳ್ತೀನಿ ಇರು. ಅಯ್ಯೋ ಹಿಂಗೆ ಬಂದೇನ್ರೆ ಹಿಂಗೆ ದಿಗ್ಲುಡ್ಸೋದು. ನಾನಂತೂ ಹೊಟ್ಟೆ ಇದ್ರು ಕಂಪ್ಯೂಟರ್ ನೋಡು ಭಯನೇ ಆಗ್ಬಿಡ್ತು. ಸರಿ ಬಾ ಪಟ್ನ ಹೋಮಂತೆ. ಅಯ್ಯೋ ನೀವಂತರಿ ನಾನೇನು ಗುಳಿನ ಹುಲಿನ ಸಿಂಹನ ನಂಗಂತೂ ಒಟ್ಟ ಅರ್ಥ ಆಗಿಲ್ಲ. ನಡೀರಿ ಹೋಮಂತೆ. ಕುಂಬಳಕಾಯಿ ಗಿಡದಾಗ ಹಂಗೆ ಹೋಮಂತೆ. ಹಿಂಗೆ ಹೋದ್ರೆ ಅವ್ನ ಆಫೀಸು ಆ ಕಡೆಗೆಲ್ಲ ಇರೋದು. ಜಟ್ನ ಬೇಡ, ಆ ಕಡೆಯಿಂದ ಹೋಮಂತೆ. ನಡೀರಿ. ಅವ್ನ್ಗೆ ಇದ್ರ ಕೆಲಸ ಸಿಕ್ಕೈತಿ, ದೊಡ್ಡ ಪೋಸ್ಟು. ಅವನಲ್ಲಿ ಇಲ್ಲಿ ಕೆಲಸ ಮಾಡ್ತಾನೆ. ಜಿಂದಲಕ್ಕ ಆ ಕಡೆ ಎಲ್ಲೋ ಮಾಡ್ತಾನಕ್ಕನ. ನಾವು ಹೋಗೋದು ನಮ್ಮೂರಕ್ಕ ಅದು ಹೆಂಗೆ ಬಂದ್ಬಿಡ್ತಾನೆ. ಬಾ ಒಟ್ಟ ಅರ್ಥ ಆಗಿಲ್ಲ ಬಾ. ನಾನು ಮಾರೋಗಿಷ್ಟು ನನ್ನಂತೂ ಎಲ್ಲ ಮರ್ತ್ಕೊಂಡ್ಬಿಡ್ತೀನಿ. ಸರಿ ನಡಿಯಪ್ಪ. ಆಗ ಬ್ಯಾಗ್ನ ರೊಕ್ಕನ ಭಾಳ ಹೊತ್ತು ಇಟ್ಕೊಂಡು ನಿಂತ್ಕೊಳಕ್ಕೆ ಆಗಿಲ್ಲ. ಪಟ್ನ ಮಾರಮ್ಮಂಗೆ ಕೊಟ್ಟು ಹೋಗ್ಬಿಡುವಂತೆ. ನಡಿ. ಏನು ಮರವನ್ ಕೈಲ ಇಟ್ಕೊಂಡೈತೆ ನಿನ್ಗಂತ. ನಡಿ ಪಟ್ನ ಹೋಗಿ ಮರುವಂತೆ ಬಾ. ಆಮ್ಯಾಗ ನೀನು ಸೊಸೆ ಎದ್ಬಿಟ್ರೆ ಕಷ್ಟ. ಬಾ ಕೊಟ್ಟು 5,000 ರೂಪಾಯಿ ಸೀರೆ ಕೊಟ್ಟು ಬಂದ್ಬಿಡುವಂತೆ ಬಾ. ನಡಿಯಲ್ಲ ಜವರ ಪಟಪಟ್ನ ಹೋಗಿ ಬಂದ್ಬಿಡುವಂತೆ. ನಡಿ. ಅಲ್ಲ ನಮ್ಮಪ್ಪ ನಮ್ಮವ್ವ ಎಂಥ ಪ್ಲ್ಯಾನ್ ಹಾಕೊಂಡಾರ. ಮಗ ಇವನು ಒಬ್ಬ ಅಂತ ಹೇಳೋದು ಬಿಟ್ಟು ತಗೊಂಡೋಗಿ ಮಂದಿಯಾಗಿ ಸುರಿತಾರಲ್ಲ. ಇವತ್ತು ಮಾತ್ರ ಎಮ್ಮನ ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ಇವತ್ತು ಕೊಂದಾಗ್ಬಿಡ್ತೀನಿ ನಾನು. ಹೋದ್ರು ಪಟ್ನ ಹೊರಕ್ಕೆ ಬಂದು ಇವ್ರನ್ನ ಫಾಲೋ ಮಾಡ್ತೀನಿ. ಇವತ್ತು ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ಅವಳ್ಗೆ ನನಗಂತೂ ಆ ಭವಾನಿದೆ ಅಂತ ಅನುಮಾನ ಐತಿ. ಯಾಕಂದ್ರೆ ಅವತ್ತೊಂದು ದಿನ ಮ್ಯಾಗ ನಿಂತ್ಕೊಂಡು ಇಳಿತಾ ಇದ್ಲು. ಅದು ಒರೆಸ್ತಾಯಿತು. ಒಂದು 10 ನಿಮಿಷ ಬಿಟ್ಟು ನಾನು ಇತ್ತಾಗ ಹೋಗಿ ಬರೋಷ್ಟೆಲ್ಲ ಕೆಳಗೆ ಕುಂತಿದ್ಲು. ಹಂಗಾಗಿ ನಂಗೆ ಆಕಿ ಮೇಲೆ ಅನುಮಾನ ಐತಿ. ನಾನು ಒಟ್ಟ ಬಿಡುವತ್ತಾಗ ಯಾಕೆ ಸುಮ್ಮನೆ ಊರು ಜನಗಳ ಹತ್ರ ನಾನು ಇಷ್ಟೂರ ಆಯ್ತೀನಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಇವತ್ತು ಮಾತ್ರ ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ಅವಳನ್ನ ಮಾತ್ರ ಎಣ್ಬರ ಹಾಕ್ಬಿಡ್ತೀನಿ. ಇವತ್ತು ಒಟ್ಟ ಮರನ ಬೆಂಕಿ ಹಚ್ಬಿಡ್ತೀನಿ. ಇವತ್ತು ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ಭವನ್ ಮಾತ್ರ ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ಯಪ್ಪ ಯವ್ವ ನನಗೆ ಹೇಳ್ದಂತ ಇಂಥ ಕೆಲಸ ಮಾಡಕತ್ತೀರಲ್ಲ. ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ ನೀವು. ಎಲ್ಲಿ ಮಗ ಒಪ್ತಾ ಹೋಯ್ತಾನ ಮಾಡ್ತಾ ಹೋಯ್ತಾನ ಅಂದ್ಬಿಟ್ಟು ತಗೊಂಡೋಗಿ ಮಂದಿಗೆ ಸುರಿತೀರೇನ. ಬಂದೆ ಇರ್ರಿ. ಯಪ್ಪ 7 ಗಂಟೆಗೆ ಮೀಡಿಯಂ ಬಿಸಿಲು ಹೆಂಗೆ ಬರಕತ್ತೈತಿ. ಹೊರಗೆ ಬಿಸ್ಲಾಗ ಬರೋಲ್ರು ನಾವು. ಈ ಬಿಸ್ಲಾಗ ನಾವು ಇಲ್ಲಿ ಕುತ್ಕೊಂಡು ಮಾಡ್ಕೊಂಡು ವಯಸ್ಸಾಗೈತಿ. ಪಟ್ನ ಬರಬೇಕು ಅಂತ ಗೊತ್ತಾಗಿಲ್ಲ ಇವಕ್ಕ. ನನ್ನ ಗಂಡು ಹೋದ ಬೇಗ ಕರ್ಕೊಬತ್ತೀನಿ ಅಂತೇಳಿ ಇನ್ನೂ ಬಂದಿಲ್ಲಲ್ಲ ಮಾರಯ್ಯ. ಹಿಂಗೆ ಗೊಟ್ಟ ಅರ್ಥ ಆಗಕ್ಕಿಲ್ಲ. ಏಜಾವ್ರಯ್ಯ ಪಟ್ನ ಬರಬೇಕು. ಎಂಟ್ರನ್ನ ಕಾಯಿಸಿ ಬಂದೀವಿ. ನೀನ ಕುಂತಿರ್ತಾಳ ಅಲ್ಲಿ ಅಂತ ಗೊತ್ತಾಗಿಲ್ಲ. ಈ ಎಳೆ ಬಿಸಿಲು ನನ್ನ ಕೈಲಿ ತಡ್ಕೊಳಕೈತಿಲ್ವಲ್ಲಪ್ಪ ಮಾರಯ್ಯ. ಯಪ್ಪ ಏನು ಬಿಸಿಲು ಭಗವಂತ. ಅಲ್ಲ ಕಣಮ್ಮ ಬದ್ರಿಯಮ್ಮ, ಈ ಬಿಸಿಲು ತಡ್ಕೊಂಡಿಲ್ಲ ಅಂದ್ರೆ ಹೆಂಗ ನೀನು ಒಟ್ಟ ಹೆಣ್ಣು. ನಿನ್ನ ಗಂಡ ಒಳಕ ಕುಡಕ್ಕೆ ನೀನು ಒಟ್ಟ ಹೊರಕ ಬಿಸಿಲಿಗೆ ತೋರಿಸ್ತಾ ಮಾಡ್ಬಿಟ್ಟವನೆ. ಅದಕ್ಕೆ ಎಳೆ ಬಿಸಿಲಿಗೂ ನಿನ್ಗೆ ಸಾಕಾ ಒಂದಂಗೆ ಐತೈತಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ದಾಗ ಮದುವೆ ಆಗಿದ್ದಿ. ಆ ಕಡೆ ಇದ್ರ ಕಡೆಯಿಂದ ಯಾವುದೋ ಊರು ದಾವಣಗೆರೆಯ ನಿಮ್ಮದು. ದಾವಣಗೆರೆಯಿಂದ ಇತ್ತಾಗಾಗಿ ಅಲ್ಲೇನೋ ಒಂಚೂರು ತಂಪಿತ್ತು. ಪ್ಯಾನು ಗೀನು ಮತ್ತು ಏನೋ ಏನೇನೋ ಹಾಕೋದಿದ್ರಲ್ಲ ನಿಮ್ಮ ಮನೆಯಾಗ ಏಸಿನ ಪಾಸಿನ ಹಾಕಿದ್ರಿ. ಒಟ್ಟ ಈ ಕಡೆಗೆ ಮದುವೆ ಆಗ್ಬಿಟ್ಟು ಇವಾಗ ಈ ಕಡೆ ಸೈಡು ಬಿಸಿಲು ಅಷ್ಟು ಐತಿ. ಈ ಬಿಸಿಲಿಗೆ ಹಿಂಗೆ ಅಂದ್ಬಿಟ್ರೆ ಮದುವೆ ಅಂತ ತ್ವರಕ್ಕೆ ಗೊತ್ತೀಯ ಇಲ್ಲ ತಾಯಿ ನಾನು. ನೀನೋಣ ಶ್ರೀಧರಣ್ಣ ಸುಮ್ಕಿರು. ಒಟ್ಟ ನಿಂಗೆ ಅರ್ಥ ಆಗೋದು. ಅಯ್ಯಪ್ಪ ಈ ಬಿಸಿಲಿಗೆ ಯಾರು ಬರ್ತಾರ. ಊರವ್ರ ಅನ್ನತ್ತ. ನಾನು ಕರ್ಗಾಗ್ಬಿಡ್ತೀನಿ ಬಿಡಪ್ಪ. ಸರಿ ಬರ್ರಿ ಹೋಮಂತೆ. ಇನ್ನು ಆ ದೇವಿ ಎಲ್ಲಿ ಇರ್ತಾಳೋ ಇಲ್ಲ ಇವು ಕಾಣೆ. ಪಟ್ನ ಬರ್ರಿ. ಸರಿ ನಡಿ ಪಟಪಟ್ನ. ಈಗಲೇ ಮೊದಲೇ ಟೈಮ್ ಆಗೈತಿ. ಆಮ್ಯಾಗ ಅವ್ರು ಸೊಸೆಗೆ ಎದ್ರೊಳಗಾಗಿ ಹೋಗ್ಬೇಕು ಅನ್ನಕತ್ತಾರ. ನಡಿ ಬ್ಯಾಗ್ ಹಿಡ್ಕೊಂಡ್ ಬಂದಾರ. ಪಟ್ನ ನಡಿ. ಸರಿ ಬಾರ ಮಾರೆ. ಬಂದಿರೋದ ತಡೂರಾಗ ಬಂದ್ಬಿಟ್ಟು ಇವಾಗ ನನ್ಗೆ ರೇಗುವಂತಪ್ಪ. ಹಬ್ಬ ಭಗವಂತ ಇವತ್ತು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ರಾತ್ರಿ ಸಂಕಲ್ಪ ಮಾಡಿ ಹೋಗವ್ರ. ಇವಾಗ ಬರ್ತಾರೆ. ಒಟ್ಟ ಇವ್ರ ಹತ್ರ ಸೀರೆ ಒಡವೆ ಎಲ್ಲ ಕಿತ್ಕೊಂಡ್ಬಿಡ್ತೀನಿ. ಒಟ್ಟ ಸುಮ್ಮನೆ ಬಿಡಕ್ಕಿಲ್ಲ ಇವತ್ತು. ಅಮ್ಮ ತಾಯಿ ಇವ್ರ ಮಗಂಗೆ ಹೆಂಗೆ ಬೇಗ ಕೆಲಸ ಸಿಕ್ಕೈತೆ. ನನ್ನ ಮಗಂಗೆ ಹಂಗೆ ಸಿಗ್ಲಿಕ್ಕನವ. ಇವ್ರ ಮಗನ ಕೆಲಸ ನನ್ನ ಮಗಂಗೆ ಸಿಕ್ಕಿದ್ರು ಒಳ್ಳೇದು ಕಣವ. ತಥಾಸ್ತು ಮಗಳೇ, ನಿನಗೆ ಒಳ್ಳೆಯದಾಗುತ್ತದೆ. ನಿನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗುತ್ತದೆ. ಒಳ್ಳೆ ಭಾಗ್ಯ ಬಂದೇ ಬರುತ್ತದೆ. ನಿನ್ನ ಸೊಸೆ ಹಿಂತಿರುಗಿ ಮನೆಗೆ ಬರುತ್ತಾಳೆ. ಇದರ ಬೇಡ ಮಗಳೇ, ಇದರ ಬೇಡ. ನಾನು ಕೇಳಿರೋದೆಲ್ಲ ತಂದಿದ್ರಾ? ಪಟಪಟ್ನ ಇಟ್ಟೋರಿ. ರೊಕ್ಕ ಸೀರೆ 5,000 ರೂಪಾಯಿ ಇಟ್ರಿ. ಮತ್ತೆ ಏನಾದ್ರು ಒಳ್ಳೆ ಕೆಲಸ ಸಿಕ್ತು ಎಲ್ಲ ಮಾಡ್ತು. ಚೆನ್ನಾಗಿ ಹಿಂಗ ಐತಿ. ಮಕ್ಳು ಚೆನ್ನಾಗಾಗೋರಂದ್ರೆ ಮತ್ತೆ 5,000 ರೂಪಾಯಿ ಸೀರೆ ಒಂದು 10,000 ರೂಪಾಯಿ ಇಟ್ಬಿಡ್ರಿ. ಸರಿಯೇನಾ? ಯಾಕಂದ್ರೆ ಈ ಮಾರಮ್ಮ ಇರೋದ್ಕಿಯೇ ನಾನು ಕಾಯೋದ್ಕಿಯೇ ನೀವು ಚೆನ್ನಾಗಿರೋದು. ಹ್ಞೂ ತಾಯಿ ಎಲ್ಲನೂ ತಂದೀವಿ. ಆದರೆ ನನ್ನ ಮಕ್ಳಿಗೆ ಸೊಸೆಗೆ ಒಳ್ಳೇದು ಮಾಡಿಬಿಟ್ರೆ ಸಾಕು. ಅದೊಂದ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನಂಗಿನೇನು ಬೇಡ ಕಣ್ ತಾಯೇ. ಅಯ್ಯೋ ಭಗವಂತೆ ಮಾರಮ್ಮ ತಾಯೇ, ನೀನು ಈ ಮರದಾಗ ನೆಲೆಸಿ ನನಗಂತೂ ಭಾಳ ಖುಷಿ ಆಯಿತು ಕಣೆ ತಾಯೇ.
ಹ್ಞೂ ಕಡೆ ಭವಾನಿ ಎಲ್ಲರೂ ತಂದವ್ರೆ ಒಟ್ಟ ದೋಚ್ಕೊಂಡು ಹೋಗ್ಬಿಡು ಎಲ್ಲರನ್ನೂ ಕಳಿಸಿ ಎಲ್ಲ ದೋಚ್ಕೊಂಡು ಹೊಂಟು ಬಿಡು ಅದಕ್ಕೆ ಕಾಯ್ಕೊಂಡು ಕಿತ್ತೀಯಲ್ಲ ಎಟ್ಟ ಇದೆಯಾ ನೀನು ನಮ್ಮ ಮನೆಯವ್ರನ್ನೇ ಯಾಮಾರ್ಸ್ ತರ್ಸ್ಕೊಂಡಿಯಲ್ಲ ನೀನು ಅಯ್ಯೋ ನನ್ನ ಮಗ ಬಂದವನೇ ಹಿಂದೆ ನಾ ಇವಂಗೆ ಹೆಂಗಪ್ಪ ಗೊತ್ತಾಯ್ತು ನನ್ನ ಮಗ ಬಂದವನೆಲ್ಲ ಮಾರೈತಿ ಅಯ್ಯೋ ಮಾರಯ್ಯ ನನ್ನ ಮಗ ಬಂದವನೇ ಕಣು ಅಯ್ಯೋ ಮರನಾಗಿರೋದು ನಾನು ಅಂತ ಕೊಟ್ಟು ಗೊತ್ತಾಗ್ಬಿಡುತ್ತೆ ಏನಪ್ಪ ಮಾಡೋದು ನನಗಂತೂ ಭಯ ಆಗ್ತೈತಿ ಒಂದು ಅರ್ಥ ಆಗ್ತಿಲ್ಲ ಏನ್ ಮಾಡೋದು ಹೆಂಗಿಳಿಯೋದು ಹೆಂಗ್ ಹೋಗೋದು ಅಯ್ಯೋ ಭಗವಂತ ಮಾತಾಡೆ ಮಾರಮ್ಮ ಇವಾಗ ಮಾತಾಡು ಬಂದಿರೋನು ಶಿವಪ್ಪ ಮಾತಾಡು ಇವನ್ ಮುಂದೆ ಯಾವುದು ನಡೆಯಕ್ಕಿಲ್ಲ ಮಾತಾಡು ನೀನು ಮ್ಯಾಕ್ ಕುಂತಿರೋದು ಪವನಿಯಮ್ಮ ನನಗೆ ಗೊತ್ತೈತಿ ಯಾವಾಗಲೂ ಮುರುತ್ತವ ಯಾರು ಸೀರೆ ತಂದು ಕೊಟ್ಟಾಗ ಮಾಡಿದಾಗ ಒಂದು ಬ್ಯಾಗ್ ಇಟ್ಕೊಂತಿರ್ತಿಯಲ್ಲ ನನಗೆ ಆವಾಗಲೇ ಅನುಮಾನ ಬಂತು ಅದ್ರ ಬಿಡು ಈ ಊರು ಮಂದಿ ನನ್ನ ಮೇಲೆ ಜಗಳ ಮಾಡ್ಕೊಂತಾರ ಅಂತ ಸುಮ್ಮನಿದ್ದೆ ಒಟ್ಟ ಇವತ್ತಿನ ಸುಮ್ಮನೆ ಬಿಡೋಕ್ಕಿಲ್ಲ ನೋಡ ಸರ್ಕ ಬದ್ರಿಯಮ್ಮ ಸರ್ಕ ತಗ ಬಿಡೋಕ್ಕಿಲ್ಲ ಇವತ್ತು ಇವನ ಅಯ್ಯೋ ಭಗವಂತ ಇವನು ಯಾಕಪ್ಪ ಬರಕೋದ ಒಟ್ಟ ನಾನು ಸುಮ್ಮನೆ ಬಿಡಕ್ಕಿಲ್ವಲ್ಲಪ್ಪ ಇವನು ಲೋ ಶಿವಪ್ಪ ನಿನ್ಗೆ ಒಳ್ಳೇದು ಕೆಲ್ವೇ ನಿಮ್ಮಪ್ಪ ನಿಮ್ಮಮ್ಮ ಹಿಂಗೆ ಮಾಡ್ತಿರೋದು ಬಿಡು ಯಾಕೋ ಹಂಗೆ ಇದು ಮಾಡ್ತಿ ಆ ಹೊಟ್ಟೆ ಕಿಚ್ಚು ಬುದ್ಧಿ ಕಲಿಬಾರ್ದು ಕಣೋ ನಿಮ್ಮಪ್ಪ ನಿಮ್ಮವ್ವ ನಿನಗೆ ನಿನ್ನ ಹೆಂಡ್ರಿಗೆ ಒಳ್ಳೇದಲ್ಲ ಅಂತ ತಾನೇ ಮಾಡ್ತಿರೋದು ಯಾಕೋ ಹಿಂಗೆ ಆಡ್ತೀಯಾ ನಾನು ಒಟ್ಟ ಪೂಜೆ ಮಾಡಿಸ್ಕೊಡ ಬಿಡ್ಬೇಡ ಅಂತ ಹೇಳಿಲ್ಲ ವಿಗ್ರಹಕ್ಕೆ ಹೂವು ತಗೊಂಡೋಗಿ ಹಾಕಿ ಕೈ ಮುಗಿದು ಬಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ದೇವರು ಇರ್ತಾರೋ ಇರುವಲ್ವ ನನಗದು ಗೊತ್ತಿಲ್ಲ ಒಟ್ನಾಗ ಕೈ ಮುಗಿದ್ರೆ ಒಳ್ಳೇದಾಗುತ್ತೆ ಅಂತಾರೆ ತಾನೆ ಒಟ್ನಾಗ ಕೈ ಮುಗಿದು ಬರಬೇಕು ಪ್ರತಿಯೊಂದು ನಂಬಬೇಕು ಹೆಂಗ ಅಂದ್ರೆ ಈಗಿನ ಕಾಲ ನಮ್ಮನ್ನೆಲ್ಲ ಸೃಷ್ಟಿ ನೋಡಿದ್ರೆ ಇಷ್ಟು ವರ್ಷಕ್ಕೆ ಸಾಯ್ಬೇಕು ಅನ್ನೋದು ಆ ಭಗವಂತನ ಲೀಲೆ ಎಲ್ಲರೂ ಗೊತ್ತಿರುತ್ತೆ ನಾನು ದೇವ್ರನ್ನ ನಂಬಲ್ಲ ಅಂತಲ್ಲ ನಂಬ್ತೀನಿ ಅದರ ಮನುಷ್ಯರ ಮ್ಯಾಗ ಮರದ ಮ್ಯಾಗ ಬರೋ ದೇವ್ರುಗಳು ನಾನು ಒಟ್ಟ ನಂಬಕ್ಕಿಲ್ಲ ಇಲ್ಲಿ ಕುಂತಿರೋದು ಭವಾನಿಯ ಮನೆ ಒಟ್ಟ ಹಿಂದಕ್ಕೆ ಸರ್ಕೊಂಬೇಕು ಇವಾಗ ಬೆಂಕಿ ಹಚ್ಚಕತ್ತಾನೆ ಈ ಮರಕ್ಕೆ ಎಲ್ಲ ಹಿಂದಕ್ಕೆ ಸರ್ಕೋಬೇಕು ಈ ಮರ ಪೂರ್ತಿ ಸುಟ್ಟೋಗುತ್ತೆ ಅವಳು ಕರುಕ್ಲಾಗಿ ಕೆಳಕ್ಕೆ ಬೀಳ್ತಾಳೆ ಒಟ್ಟ ಬೇಗ ಇಳುದ್ಲಾ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ನಾನು ಸುತ್ತ ಬೆಂಕಿ ಇಟ್ಟು ಬರ್ತೀನಿ ಇದ ಮಾಡೋದು ನಾನು ಲೋ ಪಾಪ ಹಂಗೆ ಮಾಡ್ಬಿಡಕಲ್ಲ ಒಟ್ಟ ಹಂಗೆ ಮಾಡ್ಬಿಡಕಲ್ಲ ಮರ ಸುಡಬಾರ್ದು ಕಲ್ಲ ಮಾರಮ್ಮ ತಾಯಿ ಅಂತಾರೆ ನಮ್ಗೆ ಪಾಪ ಸುತ್ಕೊಂಡಬೇಕಲ್ಲ ಸುಡಬಾರ್ದು ಕಲ್ಲ ಹಳೆ ಪಿಲ್ಲ ನೋಡಿಲ್ವಲ್ಲ ನೀನು ಉತ್ತ ಸುಟ್ಬಿಟ್ಟಿದ್ಕ ಮೈಮ್ಯಾಗೆಲ್ಲ ಉತ್ತ ಇದಾಗ್ಬಿಡ್ಕಿಲ್ವಾ ಹಂಗಕಲ್ಲ ಆ ತಾಯಿನ ಯಾವತ್ತು ಎದ್ರಕ ಬರ್ದುಕಲ್ಲ ಇದು ಮಾರಮ್ಮ ಅಲ್ವಲ್ಲ ಹಂಗೆ ಎದ್ರಕ ಬರ್ದುಕಲ್ಲ ಮರ್ದಾಗ ಮಾರಮ್ಮ ಒಳಕಲ್ಲ ನಿಮ್ಗೆ ಗೊತ್ತ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಇರ್ರಿ ಮಾಡ್ತೀನಿ ನೀವು ಹಿಂದಕ್ಕೆ ಹೋಯ್ತೀರಾ ಇಲ್ಲ ಕಟ್ಗೆಗಳು ತಂದಿಡ್ಲ ನಾನೇ ಪಟಪಟ್ನ ತಂದಿಟ್ಟು ಹಚ್ತೀನಿ ಇರ್ರಿ ನಿಮ್ಗೆ ಅವಾಗ ಓಡ್ತೀರಾ ನೀವೇನೆ ಲೋ ಪಾಪ ಹಂಗೆ ಹಚ್ಬಾರ್ದು ಕಲ್ಲ ಬೆಂಕಿ ಹಚ್ಬಾರ್ದು ಕಲ್ಲ ಮ್ಯಾಗಿರೋದು ತಾಯಿನೇ ಮಾತಾಡಕತ್ತಿರೋದು ಬೇಡಕಲ್ಲ ಪಾಪ ಏಯಪ್ಪ ಸುಮ್ ಕಿತ್ತು ಬಿಡ್ಬೇಕಷ್ಟೇ ನಾನು ಒಟ್ಟ ಈ ಮರಕ್ಕೆ ಆಗ್ಲಾ ಸಿಮಣೆ ಸುರ್ದೀನಿ ಇವಾಗ ಒಟ್ಟ ಹಚ್ಚುತ್ತೀನಿ ನೋಡ್ಕ ಯಾವ ಗಾಳಿ ಪೀಡೆ ಪಿಶಾಚಿ ಹೆಂಗೆ ಬರುತ್ತೆ ಸರ್ಕಲ್ರಿ ಹಿಂದಕ್ಕೆ ಸರ್ಕಲ್ರಿ ಅಂದೆ ಅಯ್ಯೋ ಬನ್ರಿ ಹಿಂದಕ್ಕ ಅಯ್ಯೋ ಸಾವುಕಾರ ಬರ್ರಿ ಹಿಂದಕ್ಕ ನಿನ್ನ ಮಗ ಹೊಟ್ಟೆ ಸುಡುವಂಗವನೇ ಯಾಕೆ ಬೇಕು ಸುಡ್ ಕಿಟ್ಬಿಟ್ಟನು ಬರ್ರಿ ಯವ್ವ ಬೇಡಪ್ಪ ಬರ್ರಿ ಹಿಂದಕ್ಕೆ ಹೋಗು ಶಿವಪ್ಪ ಹಿಂದಕ್ಕೆ ಹೋಗು ಮರಕ್ಕ ಸಿಮಣೆ ಹಾಕಿ ಅಂತ ಕಿತ್ಕೊಬಿಡೋದು ಹಿಂದಕ್ಕೆ ಹೋಗು ಅಯ್ಯೋ ಹೋಗ ಬರಯ್ಯ ಅಯ್ಯೋ ಭಗವಂತ ಇವ್ರು ಏನ್ ಮಾತಾಡಕತ್ತಾರ ಸೀಮಣೆ ಉಯ್ದಾನ ನಿಂಗೆ ತಂಗ ಸುಟ್ಟೈತಿನ ಕೆಳಕ್ ಹೋಗ್ಬಿಡ್ಲಾ ಅಲ್ಲ ಹೋಗ್ಬಿಡ್ತೀನಿ ಕೆಳಕ ಅಯ್ಯೋ ಭಗವಂತ ಬೆಂಕಿ ಹಚ್ಚಬಿಟ್ನಲ್ಲಪ್ಪ ಇವನು ಎಂತ ಮಾಡೋದು ಒಟ್ಟ ಅರ್ಥ ಆಗ್ತಿಲ್ಲ ಕೆಳಕ್ಕೆ ಇಳಿದ್ಬಿಡ್ಲಾ ಇಲ್ಲ ಅಂದ್ರೆ ದಗದಗದಗ್ನ ಬೆಂಕಿ ಎತ್ಕೊಂಡು ಹತ್ಕೊಂಡ್ಬಿಡ್ತೀನಿ ಏನ್ ಮಾಡ್ಲಿ ಇಳಿತೀನಿ ಫಸ್ಟ್ ಇಳಿತೀನಿ ಇಳಿಲ್ಲ ಹುಡಿ ಮುಂಡೆ ನೀನು ದೇವ್ರ ಹೆಸರು ಹೇಳ್ಕೊಂಡು ನಾಟಕ ಮಾಡ್ತೀಯೇನ ಇಳಿ ನಮ್ಮಪ್ಪ ನಮ್ಮವಂಗೆಲ್ಲ ಅರ್ಥ ಆಗ್ಬೇಕು ಇವತ್ತು ಒಟ್ಟು ನಿನ್ಗೆ ತಲೆತಲೆನೇ ಚಚ್ಚಬೇಕು ಕೆಳಗಾಕಿರೋದು ಅದು ಬೆಂಕಿ ಅಲ್ಲ ಬೆಂಕಿ ಥರದ್ದು ಒಂದು ಇದು ಬರುತ್ತೆ ಅದನ್ನ ಹಾಕ್ಬಿಟ್ರೆ ತುಳ್ಕೊಂಡು ಹೋಗ್ಬೋದು ಏನೂ ಆಗಕ್ಕಿಲ್ಲ ಒಟ್ಟ ಅಂಥದ್ದು ಹಾಕಿರೋದು ಇಳಿತಿ ಕಡೆ ನನಗೆ ಗೊತ್ತಾಯ್ತು ಇಳಿ ಅಯ್ಯೋ ಭಗವಂತ ಬೆಂಕಿ ಕೆಟ್ಟೈತೆ ಕೆಳಕ್ಲಿತೀನಿ ಒಟ್ಟ ಇಳಿತೀನಿ ಇಲ್ಲಾಂದ್ರೆ ಬೆಂಕಿ ಕೆಟ್ಟ ಆ ಬೆಂಕಿ ಸಣ್ಣ ಕುರಿತೈತಿ ಅಷ್ಟರೊಳಗೆ ಎದ್ದು ಬಿಡ್ಬೋದು ಇಳಿತೀನಿ ಕೆಳಕ ಇಲ್ಲಾಂದ್ರೆ ನಾನು ಸುಟ್ಟೈತೀನಿ ಹೆಂಗಪ್ಪ ಇಳಿಯೋದು ಒಟ್ಟ ಅರ್ಥ ಹೋಗೋಲ್ದು ಈ ಬೆಂಕಿ ಸುಟ್ಕಿಟ್ಬಿಟ್ರೆ ಹಿಂದೆ ಹೋಗಿ ಮಾತ್ರ ಸುತ್ತ ಹಚ್ಚವನೆ ಒಟ್ಟ ಗೊತ್ತಾಗೋಲ್ತು ನಂಗೆ ಭಯ ಆಯ್ತಿತ್ತಲ್ಲಪ್ಪ ಏನಪ್ಪ ಮಾಡಲಿ ಅಯ್ಯೋ ಭಗವಂತ ದಿಟಾಲು ಬಾಬಾನಿ ಮ್ಯಾಗವಳೆ ಅಯ್ಯೋ ನಮ್ಮ ಶಿವಪ್ಪ ಹೇಳಿಲ್ಲ ಅಂದ್ರೆ ನಂಗೆ ಒಟ್ಟ ಅರ್ಥ ಆಗ್ತಿದ್ದಿಲ್ಲ ಬಾಬಾನಿ ಮ್ಯಾಗೆ ತಿಳಿಯಕತ್ತಾಳ ಅಯ್ಯೋ ಭಗವಂತ ನೋಡಿದ್ರಾ ಅಪ್ಪಯ್ಯ ಅವ್ವಯ್ಯ ಗೌಡ್ರ ಅಂಕಲ್ ನೋಡ್ರಿ ನಿಮ್ಗೆ ಒಟ್ಟ ಅರ್ಥ ಆಗುತ್ತೆ ನೋಡ್ರಿ ಊರು ಗೌಡ್ರ ಆಗ್ಬಿಟ್ರೆ ಅರ್ಥ ಆಗಕ್ಕಿಲ್ಲ ದೇವ್ರು ದಿಂಡ್ರು ಯಾವ ಮರದ ಮ್ಯಾಕು ಯಾವ ಮನುಷ್ಯರ ಮ್ಯಾಕು ಬರೋಕ್ಕಿಲ್ಲ ಒಟ್ಟ ದೇವ್ರನ್ನ ನಂಬೇಡ ಅಂತ ಅನ್ನಕ್ಕಿಲ್ಲ ಅದ್ರ ಮರದ ಮ್ಯಾಗ ಬರುತ್ತಾ ಮನುಷ್ಯರ ಮ್ಯಾಗ ಬರುತ್ತಾ ಇಂಥವೆಲ್ಲ ನಂಬದ ಬಿಟ್ಬಿಡ್ರಿ ನೋಡ್ರಿ ಯಾವ ಥರ ಆಗ್ತೈತಲ್ಲಿ ನೋಡೋದ ಆಮೇಲೆ ಇರಲಿ ನಾನು ಕೆಳಗೆ ಇಳಿಸ್ರೋ ಫಸ್ಟು ನಂಗೆ ಒಟ್ಟ ಭಯ ಆಗ್ತೈತೆ ಇಳಿಸ್ರೋ ಅಯ್ಯೋ ಭಗವಂತ ಇಳಿಸ್ರೋ ಒಟ್ಟ ಸುಟ್ಕಿಟ್ಟು ಹೋಗ್ಬಿಟ್ಟ ಇಳಿಸ್ರೋ ಅಯ್ಯೋ ದಗದಗದಗ್ನ ಹತ್ಕ ಉರಿಬೇಕು ನೀನು ಉರಿ ಒಟ್ಟ ಉರಿ ಬೆಂಕಿ ಮಳೆಲ್ಲ ಸುಟ್ಟಿ ಬಸ್ ಮಾಡ್ಬಿಡ್ಬೇಕು ನೀನು ದೇವ್ರ ಹೆಸರು ಹೇಳ್ಕೊಂಡು ನಾಟಕ ಮಾಡ್ತೀನ ಮರ್ದಾಗ ಬರುತ್ತೆ ಅದ್ರ ಬರುತ್ತೆ ಇದ್ರಾಗ ಬರುತ್ತೆ ಅಂತೇಳಿ ಒಟ್ಟ ಸುಡ್ಬೇಕು ನಿನ್ಗೆ ಸುಡ್ಲಿ ಅಯ್ಯೋ ನಾನು ಮಾಡಿದ ತಪ್ಪೈತಿ ಇನ್ನೊಂದು ಕಿತಂಗೆ ಮಾಡೋಕ್ಕಿಲ್ಲ ಇಳಿಸ್ರೋ ನಿಮ್ಮ ದಮ್ಮಯ್ಯ ಅಂತ ಇಳಿಸ್ರೋ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್